ವಂದನಾ ಚಿನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಅಂಬ್ಲಿನ ಹೇಗೆ ಮಾಡೋದು ಅಂತ ನಾನು ನೋಡಿಸ್ತೀನಿ. ಇದನ್ನು ಮಾಡೋದಕ್ಕೆ 2 ವಿಧಾನಗಳಿರುತ್ತೆ. ಆದರೆ ನಾನು ಬೆಳಗ್ಗೆ ಎದ್ದು ಯಾವ ಥರ ಈಸಿಯಾಗಿ ಅಂಬ್ಲಿ ಮಾಡ್ಕೊತೀನಿ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನಿಲ್ಲಿ 1 ರಿಂದ 2 ಗ್ಲಾಸಷ್ಟು ನೀರನ್ನು ತಗೊಂಡು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು 1 ರಿಂದ 2 ಚಮಚ ಅಷ್ಟು ರಾಗಿ ಹಿಟ್ಟನ್ನು ಹಾಕೋಬೇಕು. ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದು ಕಡಿಮೆ ಉರಿನಲ್ಲಿ. ಇವಾಗೆಲ್ಲರಿಗೂ ಒಂದು ಪ್ರಶ್ನೆ ಬರ್ತಾ ಇದೆ, ಈ ರಾಗಿ ಅಂಬ್ಲಿ ನಾವು ಯಾಕೆ ಕುಡಿಬೇಕು ಅಂತ. ರಾಗಿ ಅಂಬ್ಲಿನಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಇದನ್ನು ನಾನು ನಮ್ಮ ಅಪ್ಪ ಅಮ್ಮಯಿಂದ ತಿಳ್ಕೊಂಡೆ. ಈ ರಾಗಿ ಅಂಬ್ಲಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್. ಮತ್ತು ಈ ಬೇಸಿಗೆಗಾಲ ಇವಾಗಂತೂ ಅಬ್ಬಾ ಈ ಬಿಸಿಲು ನೋಡ್ತಾ ಇದ್ರೆ ಸಾಕು ಅನಿಸ್ಬಿಡುತ್ತೆ. ಈ ಬೇಸಿಗೆಗಾಲದಲ್ಲಿ ರಾಗಿ ಅಂಬ್ಲಿನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಇಟ್ಕೊಂಡ್ರೆ ನಮ್ಮ ಹೆಲ್ತ್ಗೂ ಒಳ್ಳೆಯದು, ಆ್ಯಂಡ್ ಯಾರ್ಯಾರಿಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಇದೆಯೋ ಅವ್ರಿಗಂತೂ ಇನ್ನೂ ಒಳ್ಳೆಯದು. ಇವಾಗ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಮಳ್ಳಿದೆ. ಈಗ ಮಳ್ಳಾದಮೇಲೆ ಹುಕ್ ಬರುತ್ತೆ ಅಲ್ವಾ, ಆವಾಗ ನಾವು ಸ್ಟವನ್ನು ಆಫ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳೋರು ಉಪ್ಪನ್ನು ಹಾಕ್ಕೋಬೋದು, ಇಲ್ಲ ಮಜ್ಜಿಗೆ ಮೊಸರು ಯಾವುದಾದ್ರೂ ಹಾಕ್ಕೊಂಡು ಕುಡಿಬೋದು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೋಬೇಕಾ ಅಂತಂದರೆ ಅದು ನಿಮ್ಮ ಇಷ್ಟ. ಹಾಕೋಣ ಆಗಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ, ಅಷ್ಟೇ, ಹಾಗೆ ಕುಡಿಬೋದು. ಈ ಉಪ್ಪು ಮಜ್ಜಿಗೆ ಮೊಸರು ಇದೆಲ್ಲ ಹಾಕ್ಕೊಂಡ್ರೆ ಇನ್ನೂ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸಿಗುತ್ತೆ ಅಂತ ಹಾಕ್ಕೊಳೋದು ಅಷ್ಟೇ. ಇವಾಗ ನಾವು ಮಾಡಿರೋ ಅಂಬ್ಲಿ ಅಂತೂ ರೆಡಿಯಾಗಿದೆ. ನಾನು ಹೇಳಿದ್ನಲ್ಲ ನಿಮಗೆ ಇನ್ನೊಂದು ವಿಧಾನ ಇದೆ ಅಂತ, ಅದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ವಿಡಿಯೋ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ತಪ್ಪದೇ ಮಾಡ್ಕೊಳ್ಳಿ.